ಅರಿಶಿಣಗಳು ಮತ್ತು ಮೆಣಸುಗಳನ್ನು ನಾವು ತಿನ್ನೋದು ಬಿಟ್ಟಿದ್ದೀವಿ. ಅಕಸ್ಮಾತ್ ನಾವು ಅರಿಶಿಣ ತಿಂದರೆ ಆ ಒಂದು ಮಣ್ಣು ಸಿಗ್ತದೆ ಹಳದಿದು, ಅದಕ್ಕೊಂದು ಸ್ಪ್ರೇ ಹೊಡೆದು ಅದನ್ನು ಮಾರಾಟ ಮಾಡ್ತಾರೆ, ಅದನ್ನು ಕಂಪ್ನಿ ಮಾರಾಟ ಮಾಡ್ತಾರೆ, ಅದನ್ನು ತಿಂತಾ ಇದ್ದೀವಿ. ಕುರ್ಕುಮಿನ್ ಕೊರತೆಯಿಂದ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಪ್ರತಿದಿನ ಒಬ್ಬರು 2 ರಿಂದ 3, 4 ಕಾಳು ಮೆಣಸನ್ನು ತಿಂದರೆ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ 99% ಕಡಿಮೆ. ಯಾವ ನಾಡಿನಲ್ಲಿ ಪೊಂಗಲ್ ತಿಂತಾರೋ ಅಲ್ಲಿ ಕ್ಯಾನ್ಸರ್ ಕಡಿಮೆ ಇದೆ. ಇದು 2 ಇದನ್ನೇ ತಿಂತಿದ್ವಿ ನಾವು. 1850ರ ಹಿಸ್ಟ್ರಿ ತೆಗೆದ್ರೆ ನೀವು ಕಾಳು ಮೆಣಸೆ ತಿಂತಿದ್ವಿ, ಮೆಣಸಿನಕಾಯಿ ಒಣ ತಿಂತಿದ್ವಿ, ಇಲ್ಲ ಸೂಜಿ ಮೆಣಸು ತಿಂತಿದ್ವಿ. ಈಗ ಅವ್ರು ಕೊಟ್ಟಂಥ ಮೆಣಸಿನಕಾಯಿನ ನಾವು ಹೈಬ್ರಿಡ್ ಮಾಡಿ ನಾವು ಅದಕ್ಕೆ ಕಾಳು ತಿಂತಾ ಇದ್ವಿ, ಅದರಿಂದ ಅಲ್ಸರ್ ಕ್ಯಾನ್ಸರ್ ಬರ್ತಾ ಇದೆ. 2ನೇದು. 3ನೇದು, ನಾವು ಹುಳಿನ ನಿಂಬೆ ಹುಳಿ ತಿಂತಿದ್ವಿ, ಆಮ್ಸೋಲ್ ತಿಂತಿದ್ವಿ, ಈಗ ಹುಳಿನೂ ಅದೇ ಮತ್ತು ಟೊಮೆಟೊನೂ ಅದೇ. C17 ಅನ್ನೋ ಕೊರತೆಯಿಂದ ಕ್ಯಾನ್ಸರ್ ಬರ್ತಾ ಇದೆ. ಟೊಮೆಟೊನಲ್ಲಿ ಲ್ಯಾಬ್ಗೆ ಹಾಕಿದರೆ ಅದರಲ್ಲಿ C17 ಇಲ್ಲ.